ನೇಪಾಳದಲ್ಲಿ ಹಿಮನದಿ ಪ್ರವಾಹ, ಸಾವಿನ ಸಂಖ್ಯೆ 332ಕ್ಕೆ ಏರಿಕೆ, 106 ಜನ ನಾಪತ್ತೆ. ಹೌದು, ನೇಪಾಳದಲ್ಲಿ ಹಿಮನದಿ ಕುಸಿತದಿಂದ ಬುಧವಾರ ಉಂಟಾದ ಭೀಕರ ಪ್ರವಾಹಕ್ಕೆ 332 ಜನರು ಸಾವನ್ನಪ್ಪಿದ್ದಾರೆ ಮತ್ತು 106 ಜನರು ನಾಪತ್ತೆಯಾಗಿದ್ದಾರೆ. ಈ ದುರಂತದಿಂದಾಗಿ ವ್ಯಾಪಕ ಆಸ್ತಿಪಾಸ್ತಿ ಹಾನಿಯಾಗಿದೆ. ನುವಾಕೋಟ್ ಮತ್ತು ತ್ರಿಶೂಲ ಜಿಲ್ಲೆಗಳಲ್ಲಿ ನಗರಗಳು, ಹಳ್ಳಿಗಳು, ಸೇತುವೆಗಳು ಮತ್ತು ಜಲವಿದ್ಯುತ್ ಯೋಜನೆಗಳು ಧ್ವಂಸಗೊಂಡಿವೆ. ಪರಿಸ್ಥಿತಿಯನ್ನು ನಿಭಾಯಿಸಲು ಸೇನಾ ಪಡೆಗಳೊಂದಿಗೆ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದೆ. ವರದಿ ಅಂಕುಶ್, ನ್ಯೂಸ್ ಬ್ಯೂರೋ, ನವದೆಹಲಿ. ಕರುನಾಡು ಟಿವಿ. ನೇಪಾಳ ಪ್ರವಾಹದಲ್ಲಿ ಸಿಲುಕಿದ ಕನ್ನಡಿಗರಿಗೆ ಸಿಎಂ ಡಿಕೆಶಿ ವಿಡಿಯೋ ಕಾಲ್ನಲ್ಲಿ ಭರವಸೆ. ನವದೆಹಲಿಯಲ್ಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಗುರುವಾರ ನೇಪಾಳದಲ್ಲಿ ಪ್ರವಾಹದಲ್ಲಿ ಸಿಲುಕಿರುವ ಕನ್ನಡಿಗರೊಂದಿಗೆ ವಿಡಿಯೋ ಕರೆ ಮೂಲಕ ಮಾತನಾಡಿ ಅವರಿಗೆ ಧೈರ್ಯ ತುಂಬಿದರು. ಧೈರ್ಯವಾಗಿರಿ, ಸುರಕ್ಷಿತ ಸ್ಥಳದಲ್ಲಿ ಇರುವುದರಿಂದ ಹೊರಬರುವ ಪ್ರಯತ್ನ ಮಾಡುವುದು ಬೇಡ. ನಿಮ್ಮ ಜೊತೆ ನಮ್ಮ ಸರ್ಕಾರವಿದೆ. ನಿಮ್ಮ ಸಂಕಷ್ಟಕ್ಕೆ ನಾವು ಸ್ಪಂದಿಸುತ್ತೇವೆ ಎಂದು ಅವರು ಮಲ್ಲಿನಾಥ್ ಎಂಬುವರಿಗೆ ಭರವಸೆ ನೀಡಿದರು. ಕರ್ನಾಟಕದಿಂದ ನೇಪಾಳಕ್ಕೆ ತೆರಳಿದ್ದವರ ಸಂಪರ್ಕ ಕಡಿತಗೊಂಡಿದ್ದು ಹುಡುಕಾಟ ನಡೆಯುತ್ತಿದೆ. ಯಾರು ಎದೆಗುಂದುವ ಅಗತ್ಯವಿಲ್ಲ. ಸರ್ಕಾರ ಅವರ ಜೊತೆಗಿದೆ ಎಂದು ಸಿಎಂ ಭರವಸೆ ನೀಡಿದರು. ವರದಿ ಮೋಹಿತ್ ಶರ್ಮಾ, ನ್ಯೂಸ್ ಬ್ಯೂರೋ, ನವದೆಹಲಿ. ಖಂಡಿತ ನಾನು ಬಂದ ಮೇಲೆ ನಮ್ಮ ಏನಪ್ಪ, ಹೇಗಿದ್ಯಾ? ನಮಸ್ಕಾರ ಸರ್, ಎಲ್ಲ ಆರಾಮಾಗಿದ್ದೀವಿ ಸರ್. ಆರಾಮಾಗಿದ್ದೀನಿ. ಮಿಕ್ಕಿದ್ದು ಈಗ ನಿನ್ನೇನೋ ಎಲ್ಲ ನೋಡ್ತಾ ಇದೀವಿ. ಸರಿಯಪ್ಪ. ಈಗ ನೀನು ಆರಾಮಾಗಿದ್ದೀವಿ ಸರ್. ನಾವು ದೈವಭಕ್ತರು. ನಿಮ್ಮ ಪ್ರಯತ್ನಗಳು ಫಲಿಸದೇ ಇರಬಹುದು, ಆದ ಪ್ರಾರ್ಥನೆ ಎಂದಿಗೂ ಸರ್. ಪ್ರಯತ್ನಗಳು ಫಲಿಸದೇ ಇರಬಹುದು, ಪ್ರಾರ್ಥನೆ ಮಾತ್ರ ಎಂದಿಗೂ ನಿಮ್ಮ ಸಕ್ಸಸ್ ಸರ್. ನಾವು ಬಚಾವಾಗಿ ಬಂದಿರಂದ್ರೆ ಹೇಳಕ್ಕೆ ಸಾಧ್ಯವಲ್ಲ ಸರ್. ನಮ್ಮ ಹತ್ರನೇ ನಮ್ಮಿಂದ ಒಂದು 10 ಮಿನಿಟ್ ಮೊದಲೇ 2 ಬಸ್ಗಳು ಮಿಸ್ಸಿಂಗ್ ಸರ್. 2 ಬಸ್ ನಮ್ಮೂರಿದ್ರ? 2 ಬಸ್ಸಲ್ಲಿ ಇಲ್ಲ ಸರ್, ವೆಸ್ಟ್ ಬೆಂಗಾಲ್ ಸರ್. ವೆಸ್ಟ್ ಬೆಂಗಾಲ್ ಅವರು. ಓಕೆ, ಆಯ್ತು. ಆಮೇಲೆ ಅಲ್ಲ, ಇನ್ನ ಒಂದಷ್ಟು ಜನ ಟೂರಿಸ್ಟ್ ಕರ್ನಾಟಕದಿಂದ ಬಂದವರು ಇನ್ನ ನಮ್ಗೆ ಲೊಕೇಶನ್ ಸಿಗ್ತಾ ಇಲ್ಲ ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನಾನು ಸರ್ಚ್ ಮಾಡ್ತಾ ಇದ್ದೀನಿ ಸರ್. ಕಟ್ಕೊಂಡು ಪೂರ ನಾನು 3 ದಿವಸ ಇಲ್ಲೇ ಇದ್ದೀನಿ ಸರ್. ಮೊದಲೇ ಕರ್ನಾಟಕದಲ್ಲಿ ನನಗೂ ಸಂಪರ್ಕಕ್ಕೆ ಯಾರು ಬಂದಿಲ್ಲ ಸರ್. ಸ್ವಲ್ಪ ನೀನು ಅಲ್ಲೇ ಇದ್ಕೊಂಡು ನೋಡು, ಆತರ ಬಳಕ್ ಹೋಗ್ಬೇಡ. ಹೆಂಗಿರೋ ಸೇಫ್ ಆಗಿದ್ಯಾ? ಓಕೆ, ಬಹಳ ಸಂತೋಷ. ನೋಡು, ಹೇಳ್ತಾ ಇದೆಯಾ, ನಾನು ಹೇಳ್ತಾ ಇದ್ದಕ್ಕೆ ನಮ್ಮ ಹುಡುಗ ಹೇಳ್ತಾ ಇದ್ದಾನೆ, ನಾನು ದೈವ ಭಕ್ತ. ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ಕರೆಕ್ಟಾ? ಪಕ್ಷ ಯಾವ್ದಾರು ಇರ್ಲಿ ಕಣೆಯ, ನಾವು ನೀವೆಲ್ಲ ಕನ್ನಡಿಗರು. ಪಕ್ಷ ಬೇರೆ ಇರ್ಬೋದಂತೆ. ಓಕೆ, ಆಯ್ತು. ನಿನ್ ಪಕ್ಷಕ್ಕೆ ನನ್ನ ಜೊತೆ ನನ್ಗೆ ಕೈ ಜೋಡಿಸು ನೀನ್ ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ನಮಸ್ಕಾರ. ನೋಡಿ, ನಾನು ನನ್ನ ಶಿಷ್ಯ ಅಂತೆ, ನನ್ನ ಅಭಿಮಾನಿ ಅಂತೆ, ಆದ್ರೆ ಪಾರ್ಟಿ ಬೇರೆ ಅಂತೆ. ಇರ್ಲಿ, ಕನ್ನಡದವರು, ತಪ್ಪೇನಿಲ್ಲ ಬಿಡಿ. ನೇರವಾಗಿ ಹೇಳ್ತಾ ಇದ್ದಾನಲ್ಲ.
ಸೊ ನಾವು ಟ್ರೇಸ್ ಮಾಡ್ತಾ ಇದೀವಿ, ಎಲ್ಲರನ್ನೂ ಕೂಡ ಟ್ರೇಸ್ ಮಾಡ್ತಾ ಇದೀವಿ. ಬಟ್ ಇನ್ನ ಕೆಲವರು ಸಿಕ್ಕಿಲ್ಲ, ನೋಡೋಣ. ಯಾಕೆಂದ್ರೆ ಬಹಳ ಜನ, ಸುಮಾರು ಇನ್ನು 17 ಜನದ್ದು ನಮಗೆ ಮಾಹಿತಿ ಸರಿಯಾಗಿ ಸಿಗ್ತಾ ಇಲ್ಲ. ಸೊ ಇಷ್ಟಿದೆ. ಖಂಡಿತ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ದೆ. ಏನೇನು ಮಾತಾಡಬೇಕು ಅವೆಲ್ಲ ನಮ್ಮ ರಾಜ್ಯದ ಹಿತಕ್ಕೆ, ರಾಷ್ಟ್ರದ ಹಿತಕ್ಕೆ, ಪಕ್ಷದ ಹಿತಕ್ಕೆ ಎಲ್ಲ ಕೂಡ ನಾವೆಲ್ಲ ಮಾತಾಡಿದ್ದೇವೆ. ಕರುನಾಡು ಟಿವಿ. ನೇಪಾಳದ ಪ್ರವಾಹದಲ್ಲಿ ಈಶಾ ಫೌಂಡೇಶನ್ 80 ಸದಸ್ಯರು ನಾಪತ್ತೆ, ಕಣ್ಣೀರಿಟ್ಟ ಸದ್ಗುರು. ನೇಪಾಳ ಟಿಬೆಟ್ ಗಡಿಯಲ್ಲಿ ಪ್ರದೇಶದಲ್ಲಿ ಬುಧವಾರ ಸಂಭವಿಸಿದ ಭೀಕರ ಹಠಾತ್ ಪ್ರವಾಹದಲ್ಲಿ ಈಶಾ ಫೌಂಡೇಶನ್ನ 80 ಸದಸ್ಯರು ನಾಪತ್ತೆಯಾಗಿದ್ದಾರೆ. ಟಿಬೆಟ್ನ ಗಿರಾಂಗ್ ಪ್ರದೇಶದಲ್ಲಿ ಉಂಟಾದ ಪ್ರವಾಹದಲ್ಲಿ 77 ಯಾತ್ರಿಕರು ವಲಸೆ ಕೇಂದ್ರದಲ್ಲಿದ್ದಾಗ ಸಂಪರ್ಕ ಕಡಿತಗೊಂಡಿದೆ. ಈ ಬಗ್ಗೆ ಸದ್ಗುರು ಜಗ್ಗಿ ವಾಸುದೇವ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದು, ನಾಪತ್ತೆಯಾದವರ ಹುಡುಕಾಟದಲ್ಲಿ ಸಹಕರಿಸುವುದಾಗಿ ತಿಳಿಸಿದ್ದಾರೆ. ಪ್ರವಾಹದಲ್ಲಿ ಭಾರತದಿಂದ ತೆರಳಿದ್ದ ಅನೇಕರು, ವಿಶೇಷವಾಗಿ ತೆಲುಗು ರಾಜ್ಯಗಳವರು ಸಿಲುಕಿಕೊಂಡಿದ್ದು, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಸರ್ಕಾರಗಳು ತುರ್ತು ಕ್ರಮ ಕೈಗೊಂಡಿದೆ. ವರದಿ ಲವಕುಮಾರ್, ಕರುನಾಡು ಟಿವಿ, ಬೆಂಗಳೂರು. So after that, this happened at 9:14, and Praveen, who was leading the team, who has been with us for more than 2 decades, is a full-time Ishamla with us, and we noticed that his Nepal phone did not come active through the. If he had crossed over, his Nepal phone should have come active. It did not come. So literally the entire group was there in the building. So this is a terrible and an extraordinary event, which unfortunately has turned out this way. Well, we don't have any numbers as such, but the overall numbers could be anywhere around 1,500 plus. And many of the Nepali guides were with us, their families were there. How many of them we do not know yet. But on that side is 484, that's what they are saying. This side there's absolutely no information. But that town where we entered, almost half the town is carved out of the valley. So it is said that some lake or river lake burst open. Some people in Nepal, some news channels are saying there was a 4.9 Richter earthquake about half an hour before. Other people are denying that. We don't know. There's no proper information, and we should have been there the same time tomorrow morning. So here we are. So we're doing everything possible. We're still looking if we can. We're seeking permission through the Indian Embassy, the Chinese Embassy in India, and American Embassy is working on this to see if they can permit me and a group of people to be there and see what we can do. After a long wait, it's already been nearly, it was at 9 o'clock, let's say, it's already nearly 12 hours. So about half an hour ago, we've sent messages to all the families.
ಕರುನಾಡು ಟಿವಿ. ವಿದ್ಯುತ್ ಕೇಬಲ್ಗೆ ತಗುಲಿ ಗೈರೋಕಾಪ್ಟರ್, ಇಬ್ಬರು ದಾರುಣ ಸಾವು. ಇಟಲಿಯ ಪಿಡ್ಮ್ಯಾಂಟ್ ಪ್ರದೇಶದಲ್ಲಿರುವ ಕಾಂಪ್ಲಿಸಿಯೋಲಿ ಡ್ಯಾಂ ಬಳಿ ಸಣ್ಣ ಗಾತ್ರದ ಗೈರೋಕಾಪ್ಟರ್ ವಿದ್ಯುತ್ ಕೇಬಲ್ ಒಂದಕ್ಕೆ ತಾಕಿ ಆಕಾಶದಲ್ಲಿ ಸ್ಫೋಟಗೊಂಡ ಘಟನೆ ಇಂದು ನಡೆದಿದೆ. ಈ ದುರ್ಘಟನೆಯಲ್ಲಿ ಗೈರೋಕಾಪ್ಟರ್ನಲ್ಲಿದ್ದ ಇಬ್ಬರು ಸಾವನ್ನಪ್ಪಿದ್ದಾರೆ. ಕಾರ್ ಸರ್ವಿಸ್ಗಾಗಿ ಹಾಸಿದ್ದ ಕೇಬಲ್ಗೆ ಕಾಪ್ಟರ್ ಡಿಕ್ಕಿ ಹೊಡೆದಿದೆ ಎಂದು ತಿಳಿದು ಬಂದಿದೆ. ಈ ಘಟನೆ ಆಂಟೋನಾಸ್ ಕಿರಾಮ್ಕೋದಲ್ಲಿ ಕಾಂಪ್ಲಿಸಿಯೋಲಿ ಸರೋವರದ ಮೇಲೆ ನಡೆದಿದೆ. ಗೈರೋಕಾಪ್ಟರ್ನಲ್ಲಿ ಕೇವಲ ಇಬ್ಬರು ಮಾತ್ರ ಪಯಣಿಸಬಹುದಾಗಿದ್ದು ಈ ದುರಂತದ ಸಂಭವಿಸಿದೆ. ವರದಿ ಮೋಹಿತ್ ಶರ್ಮಾ, ನ್ಯೂಸ್ ಬ್ಯೂರೋ, ನವದೆಹಲಿ. Oh, porca puttana! Porca puttana! Porca puttana! Chiama il 112! È 112! ಕರುನಾಡು ಟಿವಿ. ಕರ್ನಾಟಕ ಚಾಲಕರ ಒಕ್ಕೂಟ ಸಭೆ ಯಶಸ್ವಿಯಾಗಿ ಸಿದ್ದಾಪುರ ಅಭ್ಯಾತ್ ಮಂಗಳ ಸೊಸೈಟಿ ಹಾಲ್ನಲ್ಲಿ ನಡೆಯಿತು. ಹೌದು, ವಿಷಯವೇನೆಂದ್ರೆ ನಮ್ಮ ಚಾಲಕರ ಕುಂದುಕೊರತೆ, ಹೊಸ ಪದಾಧಿಕಾರಿಗಳ ಆಯ್ಕೆ, ನಮ್ಮ ಚಾಲಕರ ಸಮಸ್ಯೆಗಳು, ಪರವಾನಗಿ ವಿಷಯ, ಡಿಎಲ್ ಬ್ಯಾಡ್ಜ್, ಹಾಗೆ ನಮ್ಮ ಚಾಲಕರಿಗೆ ರಸ್ತೆ ನಿಯಮಗಳನ್ನು ಹೇಗೆ ಪಾಲಿಸಬೇಕೆಂದು ತಿಳಿಸಿದ್ದೇವೆ. ಈ ಸಭೆಗೆ ಆಗಮಿಸಿದ ಕೊಡಗು ಜಿಲ್ಲಾ ಗೌರವಾಧ್ಯಕ್ಷರಾದ ಆನಂದ್ ಕನ್ನಡಿಗ, ಕೊಡಗು ಜಿಲ್ಲಾ ಮಹಿಳಾಧ್ಯಕ್ಷ ಮಂಜುಳಾ, ಕೊಡಗು ಜಿಲ್ಲಾ ಅಧ್ಯಕ್ಷರಾದ ಸೈಯದ್ ಮುಜೀಬ್, ಕೊಡಗು ಜಿಲ್ಲಾ ಉಪಾಧ್ಯಕ್ಷರಾದ ವಿನೋದ್ ಪಿಆರ್, ಕೊಡಗು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಮುರಳಿ ಜಿಎಂ ಉಪಸ್ಥಿತರಿದ್ದರು. ಕೊಡಗು ಜಿಲ್ಲೆ ಹಾಗೂ ವಿರಾಜಪೇಟೆ ತಾಲೂಕಿನಲ್ಲಿ ಹೊಸದಾಗಿ ಆಯ್ಕೆಯಾದಂತಹ ನಮ್ಮ ಚಾಲಕರು ಯಾರೆಂದ್ರೆ ವಿರಾಜಪೇಟೆ ತಾಲೂಕು ಅಧ್ಯಕ್ಷರಾದ ಲವಕುಮಾರ್, ತಾಲೂಕು ಉಪಾಧ್ಯಕ್ಷರಾದ ವಸಂತ್ ಕುಮಾರ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ವರುಣ್ ಕುಮಾರ್, ಸಹ ಕಾರ್ಯದರ್ಶಿ ಅನಿಲ್, ತಾಲೂಕು ಖಜಾಂಚಿ ಗುರು, ವಿನೋದ್ ಪೊನ್ನಂಪೇಟೆ ಹಾಗೂ ಕುಶಾಲನಗರ ತಾಲೂಕಿನಿಂದ ಆಗಮಿಸಿದ ರವಿ ಟಿಎನ್, ಪವನ್ ಕುಮಾರ್, ಮಂಜುಕೋಟೆ ಹಾಗೆ ನಮ್ಮ ಸಂಘದ ಎಲ್ಲ ಚಾಲಕ ಮಿತ್ರರು ಈ ಸಭೆಗೆ ಉಪಸ್ಥಿತರಿದ್ದರು. ಇದೇ ಸಂದರ್ಭ ಕಾರ್ಮಿಕ ಕಾರ್ಡ್ ಅನ್ನು ಚಾಲಕರಿಗೆ ವಿತರಣೆ ಮಾಡಲಾಯಿತು. ವರದಿ ಅಬ್ದುಲ್ ರಜಾಕ್, ಕರುನಾಡು ಟಿವಿ, ಮಡಿಕೇರಿ. ನಿಮ್ಮಲ್ಲಿ ಏನು ದಾಖಲೆಗಳು ಆ ದಾಖಲೆಗಳನ್ನು